ಎಸ್, ನನ್ನ ಜೊತೆ ಇದ್ದಾರೆ ಒಂದು ವಿಶೇಷ ವ್ಯಕ್ತಿ. ಯಾಕಂದರೆ ಲೈಫಲ್ಲಿ ಸಾಕಷ್ಟು ಚಾಲೆಂಜ್ಗಳನ್ನು ಗೆದ್ದಿರುವಂಥ ವ್ಯಕ್ತಿ ನನ್ನ ಜೊತೆ ಇದ್ದಾರೆ. ತೇಜಸ್ ಅಂತ ಹೆಸರು. ಸಾಕಷ್ಟು ಸದಾಕಾಲ ಒಂದು ತೇಜಸ್ಸಿನ ಒಂದು ಮುಖದಲ್ಲಿ ಇರುವಂತಹ ತೇಜಸ್ ಅವರು ನನ್ನ ಜೊತೆ ಇದ್ದಾರೆ. ಬನ್ನಿ, ಒಂದು ಹ್ಯಾಪಿ ಸೋಲ್ಸ್ ಬೈಕರ್ಸ್ನ ಕಾರ್ಯಕ್ರಮದಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ತೆ ತೇಜಸ್ ಅವರೇ. ನಮಸ್ತೆ ಸರ್. ಎಸ್, ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಿಮ್ಮಂತಹ ಚಾಲೆಂಜು ಒಂದು ಈ ಒಂದು ರಂಗದಲ್ಲಿ ಸಾಕಷ್ಟು ಚಾಲೆಂಜ್ಗಳನ್ನು ಗೆದ್ದು ನೀವು ಕೂಡ ಬೈಕ್ ರೈಡ್ ಮಾಡ್ತಾ ಅಂತ ಕೇಳ್ಬಿಟ್ವಿ. ಹೇಗೆ ಅನಿಸ್ತಾ ಇದೆ ನಿಮಗೆ? ನನಗೆ ತುಂಬ ಖುಷಿ ಆಗುತ್ತೆ ಬೈಕ್ ರೈಡ್ ಮಾಡುವಾಗ. ಅಂದರೆ ನನಗೇನು ಪೇನ್ ಇದ್ರೂ ಬೈಕ್ ರೈಡ್ ಮಾಡುವಾಗ ಅದೆಲ್ಲ ಮರ್ತೋಗ್ಬಿಡುತ್ತೆ. ಎಸ್ ತೇಜಸ್ ಅವರು, ಎಷ್ಟು ವರ್ಷಗಳಿಂದ ನೀವು ಈ ಥರ ಬೈಕ್ ರೈಡ್ನ ಮಾಡ್ತಾ ಇದ್ದೀರಾ? ನಾನು 2019ಇಂದ ಮಾಡ್ತೀನಿ. ಫಸ್ಟು ಎಂಟಾರ್ಕ್ ಇತ್ತು ಸ್ಕೂಟರು. ಓಕೆ. ಸೊ ಅದರಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ ಎಲ್ಲ ಕಷ್ಟ ಆಗ್ತಾಯಿತ್ತು. ಓಕೆ. ಸೊ 2024ಅಲ್ಲಿ ನಾನು ಈ ಬೈಕ್ ತೊಗೊಂಡೆ. ಎಸ್, ತೇಜಸ್ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್, ನಿಮ್ಮ ಜರ್ನಿ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ನನ್ನ ಜರ್ನಿ ಏನಂದರೆ, ನಾನು ಜಾಸ್ತಿ ಲಾಂಗ್ ರೈಡ್ ಇಷ್ಟಪಡ್ತೀನಿ. ಸೊ ಮತ್ತು ಇನ್ನೊಂದು ಈ ಥರ ಸ್ಯಾಪಿ ಸೋಲ್ ಅವ್ರ ಜೊತೆ ಮತ್ತು ಬೇರೆ ಕ್ಲಬ್ಸ್ ಅವ್ರ ಜೊತೆ ಎಲ್ಲ ನಾನು ರೈಡ್ ಮಾಡ್ತೀನಿ. ಏನಂದರೆ ನಾನು ತೋರಿಸ್ಕೋಬೇಕು, ನಾನು ಯಾವುದೆಲ್ಲೂ ಕಡಿಮೆ ಇಲ್ಲ, ಎಲ್ಲದಲ್ಲೂ ಪ್ರೂವ್ ಮಾಡಬೇಕು. ಅವ್ರಿಗಿಂತ ಏನು ಕಡಿಮೆ ಇಲ್ಲ, ಸೇಮ್ ಸ್ಪೀಡ್ ಪೇಸ್ ಮೇಂಟೈನ್ ಮಾಡ್ತೀನಿ, ಅವ್ರ ಜೊತೆನೇ ಇರ್ತೀನಿ, ಎಲ್ಲೂ ಸ್ಲೋ ಡೌನ್ ಆಗೋಲ್ಲ. ಎಸ್, ನಿಮ್ಮ ಒಂದು ಬದುಕಲ್ಲಿ ಸಾಕಷ್ಟು ಅಡೆತಡೆಗಳಾಗಿರುತ್ತೆ, ಸಾಕಷ್ಟು ಚಾಲೆಂಜ್ಗಳಲ್ಲಿ ಬಂದಿರ್ತೀರ. ಈ ಥರ ಒಂದು ಕಾಲಿನ ಒಂದು ಸಮಸ್ಯೆ ಆದಾಗ ನಿಮ್ಗೆ ಯಾವ ಥರ ಅದು ಇನ್ಸ್ಪಿರೇಷನ್ಗೆ ತೊಗೊಂಡ್ರಿ? ಈ ಥರ ಬೈಕ್ ರೈಡ್ ಮಾಡಲೇಬೇಕು ಅಥವಾ ಬೇರೆ ಬೇರೆ ಹೊಸ ಚಾಲೆಂಜ್ಗಳನ್ನ ಗೆಲ್ಲಬೇಕು ಅಂತ ಹೇಗೆ ಅನಿಸ್ತು? ಅಂದರೆ ಫಸ್ಟು ನನ್ನ ಬಗ್ಗೆ ಹೇಳ್ಬೇಕಾದ್ರೆ, ನಾನು ಒಂದು 5 ಇಯರ್ಸ್ ಬೆಡ್ ರೈಡರ್ ಆಗಿದ್ದೆ. ಸೊ ಮಸ್ಕ್ಯುಲರ್ ಡಿಸ್ಟ್ರೋಫಿ ಡಿಸೀಸ್ ಅಂತ ಬಂತು. ಸೊ ಮುಂಚೆ ನಾನು ಚೆನ್ನಾಗೇ ಇದೆ. ಯಾವಾಗ ಡಿಸೀಸ್ ಬಂತು ಆವಾಗ ಫುಲ್ಲು ಕಂಪ್ಲೀಟ್ ವೀಕ್ ಆಗಿದೆ. ಸೊ ಆವಾಗ ಈ ಕೆಲವೊಂದು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದೆ, ಪ್ಲೇಸಸ್ ಎಲ್ಲ ಸುತ್ತೋದು, ಬೈಕ್ ರೈಡ್ ಮಾಡೋದು. ಆವಾಗ ನಾನು ಈ ಥರ ಮಾಡ್ಬೋದಲ್ಲ, ಗಾಡಿ ಮಾಡಿಫೈ ಮಾಡಿ. ಒಂದು ಸತಿ ಹೋಗಿ ಬಂದೆ ತಲಕಾಡು ಅಲ್ಲೆಲ್ಲ. ಸೊ ಒಂದು ಸತಿ ಹೋಗಿ ಬಂದಿದ್ದಾದ ತಕ್ಷಣ ನನಗೆ ಏನೋ ಒಂಥರ ಖುಷಿ ಸಿಕ್ತು. ಬೇರೆಯವರೆಲ್ಲ ರೆಕಗ್ನೈಸ್ ಮಾಡ್ತಾಯಿದ್ರು ಮತ್ತು ಅಪ್ರಿಷಿಯೇಷನ್ ಕೊಡ್ತಾಯಿದ್ರು ಮತ್ತು ನೀವು ಎಲ್ಲ ಒಂಥರ ಮೋಟಿವೇಟ್ ಅಂತ ಹೇಳ್ತಾಯಿದ್ರು. ಸೊ ಹಾಗೆ ನಮ್ಮಿಂದ ಬೇರೆಯವರು ಇನ್ಸ್ಪೈರ್ ಆಗಿ ಅವರು ರೈಡ್ ಮಾಡ್ತಾಯಿದ್ದಾರೆ. ಸೊ ಅದು ಖುಷಿ ಆಗುತ್ತೆ ನನಗೆ. ಸೊ ಅದೇ ನನಗೆ ಮೋಟಿವ್ ದಿನಾಗಲೂ. ಎಸ್, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಾ. ಒಳ್ಳೆಯದಾಗಲಿ. ನಿಮ್ಮ ಬದುಕಲ್ಲಿ ಇನ್ನೂ ಸಾಕಷ್ಟು ಚಾಲೆಂಜ್ಗಳನ್ನ ಗೆದ್ದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಹೊಸ ಬೈಕ್ಗಳನ್ನು ರೈಡ್ ಮಾಡಲಿ ಅಂತ ಹೇಳಿ ಸ್ಟಾರ್ ಕನ್ನಡ ಕೂಡ ಆಶಯ ವ್ಯಕ್ತಪಡಿಸುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.